You have been underestimating your intuition. You are eligible for intuition. ಸ್ವಲ್ಪ ಕೂತ್ಕೊಂಡು ಮಾಡಿ ಮಾಡಿ. ಅದಕ್ಕೆ ಬೆಸ್ಟ್ ಇಸ್ ಯುನೋ, ನೀವು ನಿಮ್ಮ ಶ್ರೀಮತಿಯವರು ಅಥವಾ ನಿಮ್ಮ ಶ್ರೀಮತಿಯವರು ನಿಮ್ಮ ಯಜಮಾನರು ಇರ್ತಾರೆ, ಗೆಸ್ಸಿಂಗ್ ಗೇಮ್ಸ್ ಕಾರ್ಡ್ಸ್ ಇಟ್ಕೊಂಡು ಗೆಸ್ಸಿಂಗ್ ಗೇಮ್ ಮಾಡಿ, ಇಂಟ್ಯೂಷನ್ನ ಬರುತ್ತೆ. ಯು ಸ್ಟಾರ್ಟ್ ಗೆಸ್ಸಿಂಗ್. When you take a piece of card, you take this is a piece of paper, this is pen. This is green color pen. ಇದು ಕಾಣುತ್ತೆ. ಬಟ್ ಇಫ್ ಯು ಪ್ಲೇಸ್ ಅ ಕಾರ್ಡ್ ಲೈಕ್ ದಿಸ್, ಕಾರ್ಡ್ ಹಿಂದೆ ಏನಿದೆ ಯು ಡೋಂಟ್ ನೋ. ನೀವು ನಿಮ್ಮ ಮನೆಯಲ್ಲಿ ಜಸ್ಟ್ ಪ್ರಾಕ್ಟೀಸ್ ಫ್ಯೂ ಕಾರ್ಡ್ಸ್ ಲೈಕ್ ದಿಸ್. ಲೆಟ್ ದ ಅದರ್ ಪಾರ್ಟ್ನರ್ ಆಫ್ ಯೋರ್ಸ್ ಗೆಸ್ ಇಟ್. ಮೈಂಡನ್ನ ಕಾಮ್ ಇಟ್ಕೊಂಡು, ಕೀಪ್ ಯುವರ್ ಮೈಂಡ್ ಕಾಮ್ ಅಂಡ್ ಅಲೌ ಅಂಡ್ ಬಿಲೀವ್ ಇನ್ ವಾಟ್ ಎವರ್ ಯು ಗೆಟ್. All of you have that intuiting sense. Start practicing it and believe in your intuition. First ಕಾರ್ಡ್ಸ್ ಇಟ್ಕೊಂಡು ಇದ್ರ ಹಿಂದೆ ಏನಿದೆ, ಈಗ ನಾನು ಇಲ್ಲಿ ಹಿಡ್ಕೊಂಡು ಈ ಒಂದು 2 ಪೆನ್ನು ನಾನು ಹಿಂಗೆ ಇಟ್ಕೊಂಡ್ರೆ ಹಿಂದೆ ಏನು ಯಾವ ಕಲರ್ ಪೆನ್ನು ಅಂತ ಹೇಳಿದ್ರೆ ನೀವು ಹೇಳ್ತೀರ. ಸಾರಿ, ಸೊ ಇದು ಒಂದು ಗ್ರೀನ್ ಇದೆ, ಇದೊಂದು ರೆಡ್ ಇದೆ. ಹಿಂಗೆ ಹಿಂದೆ ತೋರಿಸ್ಬಿಟ್ರೆ ಯಾವ ಪೆನ್ ಇದೆ, ರೆಡ್ ಇದೆಯೋ ಗ್ರೀನ್ ಇದೆಯೋ? ಸೊ ಐದರ್ ಒನ್ ಆಫ್ ದ ಪಾಸಿಬಿಲಿಟೀಸ್. ಸೊ ಡೋಂಟ್ ಯೂಸ್ ದಟ್ ಲಾಜಿಕ್ ಆ್ಯಂಡ್ ರೀಸನಿಂಗ್, ಜಸ್ಟ್ ಇಂಟ್ಯೂಟ್. ಸೊ ದಿಸ್ ಈಸ್ ಅ ರೆಡ್ ಪೆನ್, ದಿಸ್ ಈಸ್ ಅ ಗ್ರೀನ್ ಪೆನ್. ಸೊ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇಟ್ with the cards or with a box, match box. Practice ಮಾಡಿ. Then you will understand the power of intuition, because you have not used that intuitive part of your brain. Practice ಮಾಡಿ. ಫಸ್ಟ್ ಒಂದು 2 ದಿವಸ ಬೋರ್ ಹೊಡ್ಸುತ್ತೆ, ಬೇಜಾರಾಗುತ್ತೆ, because you are not concentrating on your intuition. Intuition need not be concentrated and found out. Intuition has to come in just like that. ಹಾಗೆ ಬರಬೇಕು ಅದು ಈಚೆ. ಅದು you start practicing for 4-5 days or 1 week. Then slowly you will get into the habit of intuiting. ಆಟೋಮೆಟಿಕ್ ಆಗಿ ಬರುತ್ತೆ. ಮಿಕ್ಕಿದವ್ರು ನೋಡಿದ್ರೆ ಏನು ಎಳೆ ಮಕ್ಕಳು ಆಡ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಬಟ್ ನಿಮ್ಮ ಬ್ರೈನಲ್ಲಿ ಇಂಟ್ಯೂಷನ್ ಇದೆ. ಒನ್ ಪಾರ್ಟ್ ಈಸ್ ಆಕ್ಚುಲಿ ಕವರ್ಡ್ ಇನ್ ಯು. ದಟ್ ಈಸ್ ದ ಪಾರ್ಟ್ ವಿಚ್ ಇಸ್ ಬ್ಲಾಕಿಂಗ್ ಇಂಟ್ಯೂಷನ್ ಇನ್ ಯು. ಆ ಇಂಟ್ಯೂಷನ್ ಎಲ್ಲ ದ ಪ್ರಾಣ ಗೋಸ್ ಆನ್ ಟು ದ ರೈಟ್ ಹ್ಯಾಂಡ್ ಸೈಡ್. ಆ ಪ್ರಾಣ ಹಿಂಗೆ ಮೇಲೆ ಹಿಂಗೆ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ತಿದ್ದಂಗೆ ಮೆದುಳಲ್ಲಿ ದಟ್ ಇಂಟ್ಯೂಟಿವ್ ಪಾರ್ಟು ಸ್ವಲ್ಪ ಆಗಾಗ ಪ್ರಚೋದನೆ ಆಗುತ್ತೆ. You will start understanding intuition. You practice it. ಕಾಮ ಇರಬೇಕು. ಅಂತ ಸ್ವಲ್ಪ ಆಗಬೇಕು. Immediately don't expect results. If you want to intuit, then you are directing through that right hand side. Your prana should touch the right hand side of the brain. Illandre it goes on rotating inside and finally it touches the central part of the brain where that sense, that wisdom will come out. But before touching the central wisdom part, then it will go to the pineal gland, then it will go around the cortex. What is the right hand side of the brain, left hand side of the brain? You start practicing it. ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಡೋಂಟ್ ಗೆಟ್ ಡಿಸ್ಹಾರ್ಟನ್ಡ್. 2-3 ಅಟೆಂಪ್ಟಲ್ಲಿ ಸಿಗಲ್ಲ ಅದು.
4-5 ಅಟೆಂಪ್ಟ್ ಮಾಡ್ಕೊಳ್ಳಿ. ಮೇಕ್ ಇಟ್ ಅ ಹ್ಯಾಬಿಟ್ ಟು ಇಂಟ್ಯೂಟ್ ಆ್ಯಂಡ್ ಯು ವಿಲ್ ಗೆಟ್ ಇಟ್ ರೈಟ್. ಅದು ಹ್ಯಾಬಿಟ್ ಮಾಡ್ತಾ ಇದ್ದರೆ, ಜಸ್ಟ್ ಲೈಕ್ ಡೂಯಿಂಗ್ ಸುಡಕೋ, just like doing any kind of a mental this thing, you start practicing it. Then within 15 days, 20 days, you will start getting intuition. First practice ಇಂದ ಶುರು ಆಗುತ್ತೆ, ಆಮೇಲೆ ನ್ಯಾಚುರಲಿ ಸ್ವಾಭಾವಿಕವಾಗಿ ನಿಮಗೆ ಇಂಟ್ಯೂಷನ್ ಬರೋಕ್ಕೆ ಶುರು ಆಗುತ್ತೆ. ನ್ಯಾಚುರಲ್ ಆಗಿ ಬರಬೇಕು. ಯು ಕ್ಯಾನಾಟ್ ಫೋರ್ಸ್ ಇಂಟ್ಯೂಷನ್ ಆನ್ ಟು ಯು. ಸರ್ ಎಂ ವಿಶ್ವೇಶ್ವರಯ್ಯಗೆ ನ್ಯಾಚುರಲ್ ಆಗಿತ್ತು. ದಟ್ಸ್ ವಾಟ್ ಇಟ್ ಈಸ್. ಯು ಲುಕ್ ಎಟ್ ಆಲ್ ದ ಜ್ಞಾನೀಸ್, ವಿಸ್ಡಮ್ ವಾಸ್ ದೇರ್ ಆಲ್ವೇಸ್, ಬಿಕಾಸ್ ದೇ ಆರ್ ನ್ಯಾಚುರಲಿ ಇಂಟ್ಯೂಟಿವ್. ಯು ಆರ್ ನಾಟ್ ನ್ಯಾಚುರಲಿ ಇಂಟ್ಯೂಟಿವ್, ಬಟ್ ಅಕೇಶನಲಿ ಯು ವಿಲ್ ಬಿಕಮ್ ಇಂಟ್ಯೂಟಿವ್, ಒನ್ಸ್ ಇನ್ ಅ ವೇ, ನಾಟ್ ಆಲ್ವೇಸ್. ಯು ಹ್ಯಾವ್ ಟು ಬಿಕಮ್ ಇಂಟ್ಯೂಟಿವ್ ಆಲ್ವೇಸ್, and that is a practice you have to do. First, by keeping compassion. Compassion is the bottom line of intuition. ನೀವೆಲ್ಲ ಈ ಕನಕದಾಸರು, ಪುರಂದರದಾಸರು ಎಲ್ಲ ದಾಸರನ್ನು ಫಾಲೋ ಮಾಡಿ, ಇಲ್ಲ ಅಂತ ಹೇಳಲ್ಲ. ಆದರೆ ಯು ಕ್ಯಾನಾಟ್ ಬಿಕಮ್ ಅ ಕನಕದಾಸ ಟಿಲ್ ಯು ಅಂಡರ್ಸ್ಟ್ಯಾಂಡ್ ಕಂಪ್ಯಾಷನ್ ಇನ್ ದ ಟ್ರೂ ಎಲಿಮೆಂಟ್. ಆಗಲೇ ನಿಮಗೆ ಅರ್ಥ ಆಗೋದು. ಈಗಾಗಲ್ಲ, ಬಟ್ ಈಗಾಗತ್ತೆ. ಈಗಲೇ ಆಗುತ್ತೆ, ಈಗಲಾಗಲ್ಲ. ಇಟ್ ಇಸ್ ಹ್ಯಾಪನ್ ನೌ, ಇಟ್ ವಿಲ್ ನಾಟ್ ಹ್ಯಾಪನ್. ಅದಕ್ಕೇನು ಬೇಕು? ಗಾಡ್ಸ್ ಗ್ರೇಸ್, ದೇವಿಯ ಕೃಪೆ ನಿರಂತರವಾಗಿ ಹರಿತಾ ಇರಬೇಕು. ದೆನ್ ಯು ವಿಲ್ ಗೆಟ್ ಇಂಟ್ಯೂಷನ್. ಆಗಾಗ ಬರುತ್ತೆ ನಿಮಗೆ, ಇಲ್ಲ ಅಂತ ಹೇಳಲ್ಲ, ಬಟ್ ರೈಟ್ ಡೈರೆಕ್ಷನಲ್ಲಿ ಬರಬೇಕು ಇಂಟ್ಯೂಷನ್. ಯು ಆರ್ ನಾಟ್ ಗೆಟಿಂಗ್ the intuition in the right direction, in the right sense. ಯಾಕೆಂದರೆ you underestimate yourself. ನೀವೇನು ಮಾಡ್ತಾ ಇದ್ದೀರಾ? You are underestimating yourself. So intuition becomes a perennial flow of wisdom. So intuition ಏನು ಮಾಡುತ್ತೆ? Then automatically it becomes a perennial flow of wisdom. ಇದೇ ಇಂಪಾರ್ಟೆಂಟ್. Intuition becomes a perennial flow of wisdom in your speech and action. ಕಾಯ ವಾಚ ಮನಸ್ಸ ನೀವು ಜ್ಞಾನಿಗಳಾಗ್ತೀರಾ. That is, intuition will give you a perennial flow of wisdom in your speech and action. That is the whole principle. You become the originator of intuitive wisdom. That is the whole point in this. ಇದನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಿಮಗೆ ಇದು ಹೊಸ ಅನುಭವ. ಇದು ನಾವು ಸಾಧ್ಯವೇ? ಹೌದು. ನಮಗೂ ಸಾಧ್ಯವೇ? ಹೌದು. ನಿಮಗೆ ಸಾಧ್ಯ, ಇನ್ಯಾರಿಗೆ ಸಾಧ್ಯ? ಇನ್ಯಾರಿಗೆ ಸಾಧ್ಯ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಮೀ? ಅವೇರ್ನೆಸ್ ಅಷ್ಟೇ. Mother has made me fully aware. Now I am trying to take you, Mother will also make you fully aware of what are your duties. Intuition is a perennial flow of wisdom in your speech and action, so you become a Jnani, not over a period of time. It just depends one stage of one breath of Kumbhaka in you. ಹಿಂಗೆ ಟಕ್ ಅಂತ ಸೇರ್ಕೊಳ್ಳುತ್ತೆ. Then that day is enlightenment for you. From that onwards, there is no reverse flow. Once you are enlightened, there is not at all a reverse flow of energy of Kumbhaka. You are always in that kind of a perennial wisdom forever and ever and ever. That is the best part of your life. ನೀವೇನು ಮಾಡ್ತೀರಾ? ಇದೆಲ್ಲ ಸ್ವಲ್ಪ ಟೆಕ್ನಿಕ್ಸ್ ನಿಮಗೆ. ಅದಕ್ಕೆ ಏನು ಮಾಡಬೇಕು? ಫಸ್ಟು ಸಿಂಪಲ್, ಒಂದು ಕಡ್ಡಿ ಪೆಟ್ಟಿಗೆ ಕೈಯಲ್ಲಿ ಇಟ್ಕೊಳ್ಳಿ.
ತಲೆನೋ ಹೂವ? ಇಟ್ಸ್ ಹೆಡ್ ಆರ್ ಟೈಲ್ಸ್? ಇಟ್ಕೊಳ್ಳಿ, ನಿಮಗೆ ಗೊತ್ತಿರಲ್ಲ ಹೆಡ್ ಇದೆಯೋ ಟೈಲ್ ಇದೆಯೋ ಅಂತ. ಸೊ ದರ್ ಆರ್ ಪ್ರಾಬಬಿಲಿಟಿ, ಮ್ಯಾಥಮೆಟಿಕಲಿ ದರ್ ಆರ್ ಲಾಟ್ ಆಫ್ ಪ್ರಾಬಬಿಲಿಟೀಸ್, 50-50. ಹಿಂಗೆ ಮೇಲೆ ಹಚ್ಚಿದ್ರೆ ದೆನ್ ದರ್ ಇಸ್ ಒನ್ ಮೋರ್ ಪ್ರಾಬಬಿಲಿಟಿ, ಅದು ಹೀಗೆ ಬೀಳೋದು, ಹಿಂಗೆ ಬೀಳೋತಕ್ಕಂಥ ಸಾಧ್ಯತೆ ಇದೆ. ನೈದರ್ ಹೆಡ್ ನಾಟ್ ಟೈಲ್, ಇಟ್ ಕ್ಯಾನ್ ಫಾಲ್ ಲೈಕ್ ದಿಸ್ ಆಲ್ಸೋ. When if you hold it in your hand, then there is only head or there is tail. Coin ಅದೇ ಥರ, there is a head, there is a tail. So coin ಅದೇ ಥರ. You can practice this. ನಿಮ್ಮ ಮನೇಲಿ ಏನಾದಾಗ ಹುಚ್ಚು ಹುಚ್ಚು ಅಂತ ಹೇಳ್ತಾರೆ, ಡೋಂಟ್ ವರಿ, ಇದೆಲ್ಲ ಹುಚ್ಚಲ್ಲ. This is giving you a kind of an intuitive wisdom. Sometimes you feel 100% you are correct, sometimes you feel so many times you are not correct, but don't lose that practice. Slowly, ಯಾಕಂದರೆ ಜನ್ಮಾಂತರದಿಂದ ಇಂಟ್ಯೂಷನ್ ನಿಮ್ಗೆ ಗೊತ್ತಿಲ್ಲ. ನಿಮಗೆ ದಿಸ್ ಇಸ್ ಅ ಸಿಂಪಲ್ ಪ್ರಾಕ್ಟಿಸ್. ಯು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಥ್ರೂ ದಿಸ್ ಮೆಥಡ್, ಆಟೋಮೆಟಿಕಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ದ ಹೋಲ್ ಪಾಯಿಂಟ್. ಇಂಟ್ಯೂಷನ್ should come into you. I think you have done enough of this sadhana, but now I am trying to give you intuitive sadhana. ನೀವು ಪುರಾಣ ಓದಿಲ್ಲದೆ ಇರ್ಬೋದು, ನೀವು ಕಥೆ ಪುರಾಣಗಳು ಓದಿಲ್ಲದೆ ಇರ್ಬೋದು, ಬಟ್ ಸ್ಟಿಲ್ ಇಂಟ್ಯೂಷನ್ ಇಸ್ ಅ ಪಾರ್ಟ್ ಆಫ್ ಯುವರ್ ಬ್ರೈನ್. ತಿಳ್ಕೊಳ್ಳಿ, ಇಂಟ್ಯೂಷನ್ಗೆ ಜಾತಿ ಇಲ್ಲ, ಇಂಟ್ಯೂಷನ್ಗೆ ಸಂಸ್ಕಾರ ಬಿಟ್ಟು ಇನ್ನೇನೂ ಇಲ್ಲ. ಇಫ್ ಸಂಸ್ಕಾರ ಇದ್ದರೆ ದೆನ್ ಡೆಫಿನೆಟ್ಲಿ ದ ಚಾನ್ಸಸ್ ಆಫ್ ಯು ಇಂಟ್ಯೂಟಿಂಗ್ ಇಸ್ ಮಚ್ ಮೋರ್ ದೆನ್ ವಾಟ್ ಇಟ್ ಇಸ್. ಇದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಲ್ಯಾಂಗ್ವೇಜ್ ಇಲ್ಲ, ಬಟ್ ಧರ್ಮ ಇದೆ. ಸೊ ಏನಾಗುತ್ತೆ, ಜಾತಿ ಗೀತಿ ಏನೂ ಇಲ್ಲ, ಭಾಷೆ ಇಲ್ಲ. ಇಂಟ್ಯೂಷನ್ ಶುಡ್ ಬಿ ಅ ಪಾರ್ಟ್ ಆಫ್ ಯು, ಬಿಕಾಸ್ ಯು ಬೀಯಿಂಗ್ ಮದರ್ಸ್ ಡಿವೋಟೀಸ್, you should understand wisdom is the key and prerana shakti is your key to understand that enlightenment. Enlightenment bekadre you should understand you become eligible. Adan ಮಾಡಿ, then you will be fine. Tattva 34 ಅದನ್ನೇ ಹೇಳ್ತಾ ಇರೋದು. Tattva 34 is that. ಗುಡ್, ವೆರಿ ಗುಡ್. ಇದು ಪುರಾಣ ಒಂದು ಕಡೆ, ಪುರಾಣನೇ ಬೇಯಿಸೋದಕ್ಕೆ, ಪುರಾಣ ಕತೆ ಅದನ್ನೆಲ್ಲ ನೀವು ಮಾಡ್ತೀರಲ್ಲ, ಆ ಗ್ಯಾಪ್ ಇಟ್ಕೊಂಡಿದ್ದೀರಲ್ಲ, ಆ ಗ್ಯಾಪ್ ಎಲ್ಲ ಇಟ್ಕೊಂಡಿರೋದೇನು, ಅದು ಇಂಟ್ಯೂಟಿವ್ ಸ್ಕಿಲ್ಲೇ. ಇಂಟ್ಯೂಟಿವ್ ಸ್ಕಿಲ್ ಆದರೆ ನಿಮಗೆ ಹೊಳಪು ಬರ್ತಾ ಇಲ್ಲ. ಯಾಕೆ ಹೊಳಪು ಬರ್ತಾ ಇಲ್ಲ ಅಂತ ನಾನೇನಾದ್ರು ಹೇಳಿದ್ರೆ, ಯಾಕೆ ಬರ್ತಾ ಇಲ್ಲ ಅಂದರೆ ಯು ಶುಡ್ ಅಲೌ ಯುವರ್ ಬ್ರೆತ್. ನಿಮ್ಮ ಶ್ವಾಸದ ಮೇಲೆ ನಿಮಗೆ ಗಮನ ಇರಬೇಕು. ಗಮನ ಇದ್ದರೆ ತನಗೆ ತಾನೇ ಬರುತ್ತೆ. ಇಲ್ಲಾಂದರೆ ಮಡಿ ಮೈಲಿಗೆ ತುಂಬ ಇದ್ದರೆ ಗಮನ ಇರಲ್ಲ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.